ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. HMT ಕಾಲೋನಿ ಬಾಯ್ಸ್ ಬೆಂಗಳೂರು ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲೋನಿ ಬಾಯ್ಸ್ ಬೆಂಗಳೂರು. ಎರಡು ತಂಡದ ನಾಯಕರೇ, ತಮಗಿದು ಪ್ರಥಮ ಕರೆ, ಆದಷ್ಟು ಬೇಗ ಸಿದ್ಧರಾಗಿ. ಯುವ ದಾಳಿಗಾರ ವೆಂಕಟೇಶ್ ಪಿಲ್ಲ, ಆರ್ವಾಜ್ ಕನ್ನಡದ ಶ್ರೀ ಚಾಮುಂಡೇಶ್ವರಿ ಮೈಸೂರು. ರೈಟ್ ಕಾರ್ನ್ ಭಾಗದಲ್ಲಿದ್ದಂಥ ಉದಯ್ ಅವರಿಂದ ಮಿಸ್ಟೇಕ್, ಅರೆ ಮನಸ್ಸಿನ ಟ್ಯಾಕಲ್ಗೆ ಮುಂದಾದ್ರು. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಚಿರಾಗ್ ಅವರೇ, ನೆಕ್ಸ್ಟ್ ಮ್ಯಾಚ್ ನಿಮ್ದೇ ಇರೋದು. HMT ಕಾಲೋನಿ ಬಾಯ್ಸ್ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ತಂಡದ ನಾಯಕರೇ, ತಮಗಿದು ದ್ವಿತೀಯ ಕರೆ. ಸಾಕಷ್ಟು ಪ್ರಯತ್ನ ಇತ್ತಾದ್ರೆ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು. ದಾಳಿಯಲ್ಲಿ ಶಿವ್, ನಾಲ್ಕಾಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಕೆಂಚ, ರೈಟ್ ಕಾರ್ನ್ ಭಾಗದಲ್ಲಿ ಪ್ರಜ್ವಲ್. ಚಿರುಕಿನ ಪಾದಗಳ ಚೆಲ್ಲೊಂದಿಗೆ ಶಿವ ಕಿಕ್ ಮಾಡುವಂತ ಪ್ರಯತ್ನ. ವೇಗದ ದಾಳಿ, ಬಾರಿ ಕೆಂಚ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾನೆ. ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ HMT ಕಾಲೋನಿ ಬಾಯ್ಸ್ ಇನ್ ಕೋರ್ಟ್ ನಂಬರ್ 2. ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ದಾಳಿಯಲ್ಲಿ ಅಸ್ಲಾಂ ಸುಪಡಿಕಲಾಗಿರುವ ಸಂದರ್ಭ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಸಚಿನ್, ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ರೈಟ್ ಕಾರ್ನ್ ಭಾಗದಲ್ಲಿ ಪ್ರಜ್ವಲ್. ದಾಳಿಯಲ್ಲಿ ಸಚಿನ್, ಏಳು ಆಟಗಾರ ನಡುವೆ ರೈಟ್ ರೈಡರ್. ಡಿಫೆನ್ಸ್ ಭಾಗದಲ್ಲಿ ಯುವ ಪಡೆ ಲಕ್ಷ್ಮಿ ಗ್ಯಾಲರಿ. ಸಾಕಷ್ಟು ವೇಗದ ದಾಳಿ, ಯಾವುದೇ ಅಂಕಲ್ಲದ ಎಂಟಿ ರಾಡಿನಿಗೂ ವಾಪಸ್ಸಾಗಿದ್ದಾರೆ. ಥರ್ಡ್ ರೈಟ್, ಡೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ ಎರಡು ಎಂಪೈರ್ಡ್ ಆದ್ರೆ ಮೂರನೇ ಡಿಸೈಡೆಡ್ ಆಗಿರುತ್ತೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಜೀವನ್
ಲಕ್ಷ್ಮಿ ಗ್ಯಾಲರಿ ತಂಡದಕ್ಕೆ ಆಪತ್ ಬಾಂಧವನಾಗಿ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ ಇಬ್ಬರು ಆಟಕ್ಕೆ ನಡುವೆ ಶಿವ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ. ಡಿಫೆನ್ಸ್ ಅನ್ನು ಕಂಪ್ಲೀಟ್ ಮಾಡುವಂತ ಪ್ರಯತ್ನ ಇತ್ತು. ಸಚಿನ್ ಹಾಗೂ ಸಹ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. ಸೂಪರ್ ಟ್ಯಾಕಲ್. ಈ ಒಂದು ಕಾರ್ಯಕ್ರಮಕ್ಕೆ ಸಮಾರಂಭ ಕಾರ್ಯಕ್ರಮದ ಉದ್ಘಾಟಕರು ಮುಖ್ಯ ಅತಿಥಿಗಳು ಬೆಂಗಳೂರಿನ ಹೆಸರಾಂತ ನ್ಯೂ ಝೋನ್ ಕನ್ಸ್ಟ್ರಕ್ಷನ್ ಮತ್ತು ಬಿಲ್ಡರ್ಸ್ ಮಾಲೀಕರಾಗಿರುವಂತಹ ಶ್ರೀಯುತ ರಘುನಂದನ್ ರವರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ವೀರಶೈವ ಲಿಂಗಾಯತ ಸಂಘಟನೆ ತಿಪಟೂರಿನ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ರಘುನಂದನ್ ಅವರಿಗೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾವೆ. ಮೀನಾಕ್ಷಿ ದಾಳಿಯಲ್ಲಿ ಅಸ್ಲಾಂ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ ದಾವಣಗೆರೆ ಜಿಲ್ಲಾ ತಂಡದ ವಿರುದ್ಧ ಕೋಲಾರ ಜಿಲ್ಲಾ ತಂಡ. ಈ ಪಂದ್ಯದ ನೇರ ಪ್ರಸಾರದ ಒಂದು ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಮೇಶ್ ಅವರು. ಈ ಬಾರಿ ಲಕ್ಷ್ಮಿ ಗ್ಯಾಲರಿ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ 6-4 6-4 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ. ಆರು 4ರಲ್ಲಿ ಪಂದ್ಯ ದಾಳಿಯಲ್ಲಿ ಸಿಂಗಲ್ ಶಿವು. ಲಕ್ಷ್ಮಿ ಗ್ಯಾಲರಿ ತಂಡದ ಒಬ್ಬ ವೇಗದ ದಾಳಿಗಾರ 4 ಆಟಕ್ಕೆ ನಡುವೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲನಿ ಬಾಯ್ಸ್. 2 ತಂಡದ ನಾಯಕರೇ ತಮಗಿದ್ದು ದ್ವಿತೀಯ ಕರೆ ಆದಷ್ಟು ಬೇಗ ಸಿದ್ಧರಾಗಿ ಥರ್ಡ್ ರೈಡ್ ಡೂ ಆರ್ ಡೈ. ಲಕ್ಷ್ಮಿ ಗ್ಯಾಲರಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 4 ಆಟಕ್ಕೆ ನಡುವೆ ಸಾಕಷ್ಟು ವೇಗದ ದಾಳಿ, ಕಿಕ್ ಮಾಡುವಂತ ಪ್ರಯತ್ನ, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಲಕ್ಷ್ಮಿ ಗ್ಯಾಲರಿ ತಂಡದ ವೆಂಕಟೇಶ್ ಪಿಲ್ಲೆ. ಹ್ಯಾಂಡ್ ಟಚ್ಗೆ ಪ್ರಯತ್ನ ಇತ್ತು. ಈ ಬಾರಿ ರೈಟ್ ಕಾಲ್ ಭಾಗದಲ್ಲಿದ್ದಂತ ಉದಯ್ ಅವರಿಂದ ಅದ್ಭುತವಾದಂತಹ ಒಂದು ಡೈವಿಂಗ್ ಟೈ ಹೋಲ್ಡ್. ದಾವಣಗೆರೆ ಜಿಲ್ಲಾ ತಂಡದ ವಿರುದ್ಧ ಕೋಲಾರ ಜಿಲ್ಲಾ ತಂಡ ಅಂಕಣ 1ಕ್ಕೆ ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಅಂಕಣ 2ರಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲನಿ ಬಾಯ್ಸ್ ಬೆಂಗಳೂರು. ಶ್ರೀಯುತ ಮಲ್ಲಿಕಾರ್ಜುನ್ ವಚನಾರವರು ಎಲ್ಲಿದ್ರು ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಮೇಸ್ತ್ರಿ ಉದಯ್. ಥರ್ಡ್ ರೈಡ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಲಕ್ಷ್ಮಿ ಗ್ಯಾಲರಿ ಮೇಸ್ತ್ರಿ ಉದಯ್ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್, ಬಿಗಿಯಾದಂತಹ ಒಂದು ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ.
ವಾಟ್ ಅ ಕ್ಯಾಚ್. ಲಕ್ಷ್ಮಿ ಗ್ಯಾಲರಿ ವರ್ಸಸ್ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಏಳು 5 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ. ದಾಳಿಯಲ್ಲಿ ಶಿವು ಸಾಕಷ್ಟು ಬೇಗದ ದಾಳಿ. ಭಾರಿ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಕಾದ್ ನೋಡ್ಬೇಕಾಗಿದೆ. As half-time score 7-6 in favor of ಲಕ್ಷ್ಮಿ ಗ್ಯಾಲರಿ. 1 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು ತಂಡ. HMT ಕಾಲನಿ ಬಾಯ್ಸ್ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 2 ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಿ. ಮೀನಾಕ್ಷಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾ ಸಂಘ ಗೋಡೆಕೆರೆ ವಿರಾಶದಲ್ಲಿ ಆಯೋಜಿಸಿದಂತ ಸತತ 49ನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಯುತ ರಘುನಂದನ್ ರವರು, ವ್ಯವಸ್ಥಾಪಕ ನಿರ್ದೇಶಕರು, ನ್ಯೂ ಝೋನ್ ಕನ್ಸ್ಟ್ರಕ್ಷನ್ ಮತ್ತು ಬಿಲ್ಡರ್, ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಸ್ಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ರಘುನಂದನ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ದಯವಿಟ್ಟು ಎಂಟ್ರೆನ್ಸ್ ಅಲ್ಲಿ ನಿಂತಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳು, ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ಗ್ಯಾಲರಿಯಲ್ಲಿ ಕೂತಿರೋರಿಗೆ ಮ್ಯಾಚ್ ಕಾಣಿಸಲ್ಲ ನೋಡಿ, ಅವರೇ ಅಲ್ಲಿ ಕ್ವಶನ್ ಮಾಡ್ತಾ ಇರೋದು. ನೀವು ಇಲ್ಲಿ ಅಡ್ಡ ಬಂದು ನಿಂತ್ಕೊಂಡ್ರೆ ಅವ್ರ ಪಾಪ ಕೂತ್ಕೊಂಡು ವೇಸ್ಟ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಗ್ಯಾಲರಿಗೆ ಹೋಗ್ಬೇಕಾ? As half-time score 7-6 in favor of ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು. 7-6 1 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು. ದಾಳಿಯಲ್ಲಿ ಅಸ್ಲಾಂ ಯುವ ದಾಳಿಗಾರ 5 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ರೈಟ್ ಕಾರ್ನ್ ಭಾಗದಲ್ಲಿ ಉದಯ್. ಯಾವುದೇ ಅಂಕಲ್ಲದ ಒಂದು ಅಂಕಗಾರನಿಗೆ ವಾಪಸ್ ಆಗಿದ್ದಾರೆ. ನಾಲ್ಕು ಆಟಗಾರ ನಡುವೆ ಮೂರು ಆಟಗಾರ ನಡುವೆ ದಾಳಿಯಲ್ಲಿ ಸಚಿನ್. ಒಬ್ಬ ಅಫಿಷಿಯಲ್ ಟೈಮ್ ಔಟ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲನಿ ಬಾಯ್ಸ್ ಬೆಂಗಳೂರು. 2 ತಂಡದ ನಾಯಕರೇ ತಮಗಿದು ಅಂತಿಮ ಕರೆ, ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸುವಂತಹ ಸೂಚನೆ ನೀಡ್ತಾ ಇದ್ದಾವೆ. ಕಬಡ್ಡಿ ನಾಣ ನಡೀತಿರೋದು. ವೇಟ್
Official timeout. As 1 point, ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡಕ್ಕೆ ಸೇರ್ಪಡೆಯಾಗಿದೆ. ಲಕ್ಷ್ಮಿ ಗ್ಯಾಲರಿ ತಂಡದ ಜರ್ಸಿ ನಂಬರ್ 5 ಆಟಗಾರ, ಒಬ್ಬ ಯುವ ದಾಳಿಗಾರ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲನಿ ಬಾಯ್ಸ್ ಬೆಂಗಳೂರು. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣದ ಒಳ ಪ್ರವೇಶ ಮಾಡಿ. ಯಾವುದೇ ಅಂಕ ಇಲ್ಲದೆ ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಪ್ರಮೋದ್ 8 ಸಮಬಲ ಹೋರಾಟದಲ್ಲಿ ಪಂದ್ಯ. ಈ ಬಾರಿ ಮೇಸ್ತ್ರಿ ಉದಯ್ ಯಾವುದೇ ಅಂಕ ಇಲ್ಲದ ಒಂದು ಅಂಕಕ್ಕಾಗಿ ಬಲವಾದಂತ ಮನವಿ ಮಾಡಿ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಸೂಪರ್ ಟೆಕ್ಲ್ ಆನ್ ಆಗಿದ್ದ ಸಂದರ್ಭ, ಮೂವರು ಡಿಫೆಂಡರ್ಗಳ ನಡುವೆ ಸಚಿನ್. ಈ ಬಾರಿ ಮೇಸ್ತ್ರಿ ವಾಟ್ ಅ ಕ್ಯಾಚ್. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಕಲ್ಲೇಶ್ ಅವರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಜ್ಯ ಉಪ್ಪಾರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಥರ್ಡ್ ರೈಡ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ವೆಂಕಟೇಶ್ ಪಿಲ್ಲ. ಈ ಬಾರಿ ಕೆಂಚ ಹಾಗೂ ಸಾಟ್ಕರಿಂದ ಉತ್ತಮವಾದಂತಹ ಒಂದು ಬ್ಯಾಕ್ ಕಾಲ್. ಪ್ರಮೋದ್ ಸ್ಕೋರ್ 10-9. 1 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರೈಟ್ ಕಾರ್ನರ್ ಭಾಗದಲ್ಲಿ ಮೋಸ್ಟ್ ಡೇಂಜರಸ್ ಡಿಫೆಂಡರ್ ಮೇಸ್ತ್ರಿ ಉದಯ. ಮಿಡ್ ಲೈನ್ ಹತ್ತಿರದಲ್ಲಿದ್ರೆ ಕೆಂಚ ಜಾಮಿಯ ಒಂದು ಆಂಕಲ್ ಹೋಲ್ಡ್. 10 ಈಚ್. ಪ್ರಮೋದ್ ಸ್ಕೋರ್ 10 ಈಚ್. 10-10 ಪಂದ್ಯ. ಅದು ಹೈ ವೋಲ್ಟೇಜ್ ಪಂದ್ಯ. ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು ವಿರುದ್ಧ ಮೈಸೂರು. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಈ ಬಾರಿ 2+2 4 ಪಾಯಿಂಟ್ ಚಾಮುಂಡೇಶ್ವರಿ ಮೈಸೂರು. ಒಂದು ಅದ್ಭುತವಾದಂತಹ ಎಸ್ಕೇಪ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ HMT ಕಾಲನಿ ಬಾಯ್ಸ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ತಮಗಿದು ಅಂತಿಮ ಕರೆ.
ಈಗಾಗಲೇ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರು ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ. HMT ಕಾಲೋನಿ ಬಾಯ್ಸ್ ಬೆಂಗಳೂರು ಪ್ರಮೋದ್ ಸ್ಕೋರ್ 14-11, 3 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಸಾಕಷ್ಟು ವೇಗದ ದಾಳಿ, ಭಾರಿ ಉತ್ತಮವಾದಂತಹ ಟ್ಯಾಕಲ್, ಲಕ್ಷ್ಮಿ ಗ್ಯಾಲರಿ 14-12, 14-12. कैप्टन लास्ट 4 मिनट्स टू गो. आखिरी 4 मिनट का खेल अभी बाकी है. 14-12 इन फेवर ऑफ श्री चामुंडेश्वरी मैसूरू. ಎಂಥ ಒಂದು ದಾಳಿ, ಸಿಂಗಲ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ HMT ಕಾಲೋನಿ ಬಾಯ್ಸ್ ಬೆಂಗಳೂರು. ನಿಮ್ಮ ಎದುರಾಳಿ ತಂಡ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಗಮಿಸಿದೆ. ಆದಷ್ಟು ಬೇಗ ಬನ್ನಿ. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ದಾವಣಗೆರೆ ಜಿಲ್ಲಾ ತಂಡದ ವಿರುದ್ಧ ಕೋಲಾರ ಜಿಲ್ಲಾ ತಂಡ. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. 14-13, 1 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ನಾಲ್ಕು ಆಟಗಾರರ ನಡುವೆ ದಾಳಿಯಲ್ಲಿ ಡಿಪ್ಕೇಡಿಯಂತ ಪ್ರಯತ್ನ, ಲಾಬಿಯನ್ನು ಬಳಸಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಇತ್ತು, ಆದರೆ ಬಿಗಿಯಾದಂತ ಒಂದು ಟ್ಯಾಕಲ್. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. 15-13, 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ವೆಂಕಟೇಶ್, ಮೈಸೂರು ತಂಡ 2 ಅಂಕದ ಮುನ್ನಡೆಯಲ್ಲಿದೆ. ಪ್ರಮೋದ್ ಸ್ಕೋರ್ 15-14, 16-14, 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ಅಂಕದ ಅಂತರದಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಲಕ್ಷ್ಮಿ ಗ್ಯಾಲರಿ ಬೆಂಗಳೂರು ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸ್ವಲ್ಪ ವಿರಾಮದ ಕೊರತೆ. 16-14 ಇನ್ ಫೇವರ್ ಆಫ್ ಶ್ರೀ ಚಾಮುಂಡೇಶ್ವರಿ ಮೈಸೂರು. HMT ಕಾಲೋನಿ ಬಾಯ್ಸ್ ಬೆಂಗಳೂರು. HMT ಕಾಲೋನಿ ಬಾಯ್ಸ್ ಬೆಂಗಳೂರು ನಿಮ್ಮ ಎದುರಾಳಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದೆ. HMT ಕಾಲೋನಿ ಬಾಯ್ಸ್ ಬೆಂಗಳೂರು. ಎಸ್ 16-14, 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ದಾಳಿಯಲ್ಲಿ ವೆಂಕಟೇಶ್. ಶ್ರೀ ಚಾಮುಂಡೇಶ್ವರಿ ಮೈಸೂರಿನ 6 ಆಟಗಾರರ ನಡುವೆ ಸಾಕಷ್ಟು ವೇಗದ ದಾಳಿ. ಡಿಫೆನ್ಸ್ ವಿಭಾಗದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವೆಂಕಟೇಶ್ ಉತ್ತಮವಾದಂತಹ ಒಂದು ಟ್ಯಾಕಲ್ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡದ ಆಟಗಾರರಿಂದ. 17-14, 3 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು. ಕ್ಯಾಪ್ಟನ್ ಲಾಸ್ಟ್ 1 मिनट्स टू गो. आखिरी मिनट का खेल अभी बाकी है. 17-14, 3 ಅಂಕದ ಮುನ್ನಡೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಮೈಸೂರು.
HMT ಕಾಲನಿ ಬಾಯ್ಸ್ ಬೆಂಗಳೂರು. ಉದಯ ಅವರಿಂದ ಉತ್ತಮವಾದಂತಹ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಥರ್ಡ್ ರೈಟ್ ಡ್ಯೂ ಆರ್ ಟೈ 18-14 in favor of ಶ್ರೀ ಚಾಮುಂಡೇಶ್ವರಿ ಮೈಸೂರು. ಥರ್ಡ್ ರೈಟ್ ಡ್ಯೂ ಆರ್ ಟೈ. HMT ಕಾಲನಿ ಬಾಯ್ಸ್. ಎಸ್ ಮೇಸ್ತ್ರಿ ಉದಯ ವಾಡ ಕ್ಯಾಚ್. ಬರ್ಲಿ ಒಂದು ಜೋರ ಚಪ್ಪಾಳೆ. ಮೇಸ್ತ್ರಿ ಬಹಳ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ಪಂದ್ಯ ಮುಕ್ತವಾದ್ರೂ ಸಹ ಈ ಪಂದ್ಯದಲ್ಲಿ 2 ಅಂಕದ ಅಂತರದೊಂದಿಗೆ ಶ್ರೀ ಚಾಮುಂಡೇಶ್ವರಿ ಮೈಸೂರು ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ.